ನಾಗಶ್ರೀ ಅವರ ವಿಚಾರದಲ್ಲಿ ಆಗಿದ್ದೇನು? 10 ವರ್ಷಗಳ ಹಿಂದೆ, 10-12 ವರ್ಷಗಳ ಹಿಂದೆ ಏನಾಯ್ತು? ಮೇಡಮ್, ನನಗೆ ನನ್ನ ಉತ್ತರ ಬಹಳ ಸವಿಸ್ತಾರವಾಗಿರುತ್ತೆ. ಅಷ್ಟೇ ಪಿನ್ ಪಾಯಿಂಟ್ ಆಗಿ ಹೇಳ್ತೀನಿ. ಅದನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ಇದೆಯಾ? ಇದಕ್ಕೆ ಉತ್ತರ ಕೊಟ್ಬಿಡಿ ಫಸ್ಟ್. ನೀವು ಹೇಳಿ ಸರ್, ಹೈಕೋರ್ಟ್ ನಲ್ಲಿ ಕೇಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನೀವು ಹೇಳಿ ಏನಾಯ್ತು ಅಂತ, ನಿಮ್ಮ ವರ್ಷನ್ ಹೇಳಿ ನೀವು. ಎಸ್ 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 ನನ್ನ ವರ್ಷನ್ ಕೂಡ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾನು ಮಂಡಿಸಾಗಿದೆ. ಉಚ್ಚ ನ್ಯಾಯಾಲಯ ಆ ಕೇಸಿನ ವಿಚಾರವಾಗಿ ಸಂಪೂರ್ಣವಾಗಿ ಸ್ಟೇಯನ್ನು ಕೊಟ್ಟಿದೆ. ಓಕೆ, ಹೈಕೋರ್ಟಲ್ಲಿ ಆ ಮ್ಯಾಟರ್ ಇರೋದ್ರಿಂದ ನಾನು ತುಂಬ ಅದ್ರ ಬಗ್ಗೆ ಮಾತಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬಹುದು. ನನಗಿರುವ ಕಾನೂನಿನ ಜ್ಞಾನದ ಪ್ರಕಾರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಬಟ್ ನೀವು ಸ್ಪೆಸಿಫಿಕ್ ಕ್ವಶನ್ಸನ್ನು ಕೇಳಿ ನಾನು ಸ್ಪೆಸಿಫಿಕ್ ಉತ್ತರ ಕೊಡ್ತೀನಿ ಮೇಡಮ್. ಡಾಕ್ಟರ್ ನಾಗಶ್ರೀ ವಿಚಾರದಲ್ಲಿ ನಿಮ್ಮ ಮೇಲೆ ಯಾಕೆ ಆರೋಪ ಬಂತು? ಅವ್ರ ತಂದೆ ನಿಮ್ಮ ವಿರುದ್ಧ ಯಾಕೆ ಕೇಸ್ ಹಾಕಿದ್ರು? ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಹೇಳಿ ಯಾಕೆ ಕೇಸ್ ಹಾಕಿದ್ರು? ಶ್ರೀರಂಗಪಟ್ಟಣದ ಲಾಡ್ಜ್ ನಲ್ಲಿ ಅವತ್ತಾಗಿದ್ದೇನು ಅಂತ ಹೇಳಿ 2014ರಲ್ಲಿ. ಎಸ್ ಎಸ್ 2014 ಮೇ 31. ಎಸ್, ಐ ಆಮ್ ವೆರಿ ಪ್ರಿಸೈಸ್ ಅಬೌಟ್ ಇಟ್. ಮೇಡಮ್, ವಿ ವೇರ್ ಇನ್ ಲವ್. ಯಾ, ನಾನು ಅದನ್ನು ಡಿನೈ ಮಾಡ್ತಿಲ್ಲ. ಡಾಕ್ಟರ್ ನಾಗಶ್ರೀ ಆ್ಯಂಡ್ ಮೀ, ವಿ ವೇರ್ ಇನ್ ಲವ್. ಶಿ ವಾಸ್ ಎಲ್ಡರ್ ಟು ಮೀ. ಆಕೆ ನನಗಿಂತ 3.5 ವರ್ಷ ವಯಸ್ಸಿನಲ್ಲಿ ದೊಡ್ಡವಳು. ಓಕೆ, ಈ ವಿಚಾರವಾಗಿ ನಮ್ಮ ಮನೆಗಳಲ್ಲಿ ಮನಸ್ತಾಪ ಇತ್ತು. ಓಕೆ, ನನಗೆ ಅವತ್ತು ಈ ಸಂದರ್ಭ, ಈ ಘಟನೆ ನಡೆದಾಗ ನನ್ನ ವಯಸ್ಸು 19. ಐ ವಾಸ್ 19. 19 ತುಂಬ 20 ನಡೀತಾ ಇತ್ತು. ನಾಟ್ ಇವನ್ 20 ಕಂಪ್ಲೀಟೆಡ್. ಐ ವಾಸ್ ಇಮ್ಮೆಚ್ಯೂರ್. ಮನೆಗಳಲ್ಲಿ, ನಮ್ಮ ಮನೆಯಲ್ಲೂ ಆ ವಿಚಾರ ಗೊತ್ತಿತ್ತು. ನಾನು ಈಕೆಯನ್ನು ಇಷ್ಟಪಡ್ತಿದ್ದೀನಿ, ಈಕೆಯನ್ನೇ ಮುಂದೆ ಎಜುಕೇಷನ್ ಮುಗಿದ ಮೇಲೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ ಮೇಲೆ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ನನ್ನ ಮನೆಯಲ್ಲಿ ನಾನು ಕೇಳಿದ್ದೆ. ಇದು ಅವರ ಮನೆಯಲ್ಲೂ ಕೂಡ ಗೊತ್ತಿತ್ತು. ಆದರೆ ಅದಕ್ಕೆ ವಿರೋಧ ಇತ್ತು. ವಿರೋಧ ಬಂದಾಗ ವಿ ವೇರ್ ನೈವ್. ಐ ವಾಸ್ ನೈವ್. ಇವತ್ತು ಮಾತಾಡ್ತಿರೋ ವಿನಯ್ ಕುಮಾರಿಗೂ ಅವತ್ತಿನ ಇದ್ದಂಥ ವಿನಯ್ ಕುಮಾರಿನ ಮನಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ಯು ಶುಡ್ ಕನ್ಸಿಡರ್ ದ್ಯಾಟ್. ಆವಾಗ ಡಿಸೈಡ್ ಆಗತ್ತೆ, ಇಲ್ಲ ಇನ್ನು ಬದುಕಿರೋದು ಬೇಡ, ಸಾಯೋಣ. ಸರಿ, ಕರ್ಕೊಂಡು ಹೋದವಳೇ ಅವಳು, ನಾನು ಅವಳಿಂದ ಹೋದವನು. ನಾನೇ ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಆ ಪರಿಸ್ಥಿತಿಯಲ್ಲಿ ಇವತ್ತು ನಾನಿದ್ದಿದ್ರೆ ನನ್ನ ತಂದೆ ತಾಯಿ ಏನು ಮಾಡಬೇಕಾಗಿತ್ತು? ಲೆಟ್ಸ್ ಕೀಪ್ ದಟ್ ಅಸೈಡ್. ಈ ವಿಚಾರವಾಗಿ ಮಾತಾಡ್ತೀನಿ. ಅಲ್ಲಿ ಆಕೆ ನನಗೆ ಮೆಡಿಸಿನನ್ನು ಇಂಜೆಕ್ಟ್ ಮಾಡ್ತಾಳೆ. ಆಕೆ ನನಗೆ BP ಟ್ಯಾಬ್ಲೆಟ್ಸನ್ನು ಕೊಡ್ತಾಳೆ. ಐ ವಾಸ್ ಸ್ಟಿಲ್ ಎ ಸ್ಟೂಡೆಂಟ್ ಬೈ ದೆನ್. ಶಿ ಹ್ಯಾಡ್ ಕಂಪ್ಲೀಟೆಡ್ ಹರ್ ಕೋರ್ಸ್ ಆ್ಯಂಡ್ ಶಿ ವಾಸ್ ಪ್ರಾಕ್ಟಿಸಿಂಗ್ ಮೆಡಿಸಿನ್. ಆಕೆ ಅವಳು ಜ್ಞಾನ ಇದ್ದಿದ್ದು, ಅವಳು ನನಗೆ ಕೊಡ್ತಾಳೆ. ಶಿ ಇಂಜೆಕ್ಟೆಡ್ ಮೀ. ಐ ವಾಸ್ ಸೆಮಿ ಕಾನ್ಷಿಯಸ್. ಅಲ್ಲಿ 2 ವಿಚಾರವಾಗಿ FIR ಆಗ್ತವೆ ಮೇಡಮ್. ಒಂದು, ರೆಸಾರ್ಟಿನ ಮ್ಯಾನೇಜರ್ ಕಂಪ್ಲೇಂಟ್ ಕೊಡ್ತಾರೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ. ಇನ್ನೊಂದು 309 ಪೊಲೀಸ್ ಇಲಾಖೆಯವರೇ ಮಾಡ್ಕೊತಾರೆ ಅಟೆಂಪ್ಟ್ ಟು ಸುಸೈಡ್ ಅಂತ. ಅದಾದ ಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ನನಗೂ ಅರೆ ಪ್ರಜ್ಞಾವಸ್ಥೆ, ಆಕೆಗೆ ಪ್ರಜ್ಞೆ ಇರಲಿಲ್ಲ. ಕೊಲಂಬಿಯಾ ಏಷ್ಯಾದಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ತದನಂತರ ನನ್ನನ್ನು JSSಗೆ ಶಿಫ್ಟ್ ಮಾಡ್ತಾರೆ. JSSಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಅಲ್ಲಿ ದೇ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ ದ ಡಿಸ್ಚಾರ್ಜ್ ಸಮ್ಮರಿ, ದ ಬಾಯ್ ವಾಸ್ ವೆಲ್ ಬಿಲ್ಟ್ ಆ್ಯಂಡ್ ನರಿಶ್ಡ್, ಸೊ ಹಿ ವುಡ್ ಹ್ಯಾವ್ ಸಸ್ಟೈನ್ಡ್ ಅಂತ ಮೆನ್ಷನ್ ಮಾಡ್ತಾರೆ. ಅದಾದಮೇಲೆ ಯಾವಾಗ ಈಕೆಗೆ ಪ್ರಜ್ಞೆ ಬರೋದಿಲ್ಲ, ಒಂದು 10-12 ದಿನ ಆದರೂ, ಆಗ ಇವರ ತಂದೆ, ಹಿ ವಾಸ್ ಎ ಡೆಪ್ಟಿ ತಹಸೀಲ್ದಾರ್ ಬೈ ದಟ್ ಟೈಮ್. ಹಿ ವಾಸ್ ಕ್ವೈಟ್ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಹಿ ವಾಸ್ ಕ್ವೈಟ್, ಯು ನೋ ವಾಟ್ ಐ ಮೀನ್. ಆಗ ಹೋಗಿ ಇವರು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಮಾಡ್ತಾರೆ, 307 ಮಾಡ್ತಾರೆ. ಆಗ ನಾವು ಕೇಳ್ತೀವಿ, ಇದು ಈ ಸುಳ್ಳು ಕೇಸನ್ನು ಯಾಕೆ ಮಾಡ್ತಾ ಇದ್ದೀರಿ? ನಮ್ಮ ವಯಸ್ಸು ನೋಡಿ ಹಿಂಗಿದೆ, ಹಿಂಗಾಗಿರೋದು. ಡೆತ್ ನೋಟ್ ಸಿಕ್ಕಿತ್ತು, ಅಲ್ಲಿ ಡೆತ್ ನೋಟ್ ಸಿಕ್ಕಿತ್ತು ಅಂತ ನೀವೇ ಪ್ರೆಸ್ ರಿಲೀಸ್ ಮಾಡಿರ್ತೀರಿ, ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು ಅಂತ ಅವತ್ತಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಭೂಷಣ್ ಗುಲಾಬ್ರಾವ್ ಬೋರಸೆ, ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಈಸ್ ಎ ವೈಸ್ ಪ್ರಿನ್ಸಿಪಲ್. ಅವರು ಹೊತ್ತು ಮಂಡ್ಯ ಜಿಲ್ಲೆ SP ಆಗಿದ್ದಂಥವ್ರು. ಅವ್ರ ಬಳಿ ನಾವು ಹೋಗ್ತೀವಿ, ಅವರು ವಿಚಾರ ಮಾಡ್ತೀವಿ ಅಂತ ಹೇಳ್ತಾರೆ, ನೋಡ್ತಾರೆ. ಬಟ್ FIR ಆಯಿತು, ಬೇಲ್ ತೊಗೊಂಡ್ವಿ, ಇಟ್ ವಾಸ್ ಆಲ್ ಡನ್. ಅಲ್ಲಿ ನಡೆದದ್ದು ಕಂಪ್ಲೀಟ್ ಸುಸೈಡ್ ಅಟೆಂಪ್ಟ್, ನಾಟ್ ಎ ಕಿಲ್ಲಿಂಗ್ ಅಟೆಂಪ್ಟ್. ಓಕೆ, ಅಲ್ಲಿ ಬದುಕುಳಿದವನು ನಾನು. ನನಗೂ ಅಲ್ಲಿ ವಿಕ್ಟಿಮ್, ಈವನ್ ಐ ಆಮ್ ಎ ವಿಕ್ಟಿಮ್ ದೇರ್. ನನಗದು ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅದಾದಮೇಲೆ ಇವರು ಅದನ್ನು ಚಾರ್ಜ್ ಶೀಟೇ ಮಾಡೋದಿಲ್ಲ ಮೇಡಮ್. ಒಂದಷ್ಟು ವರ್ಷ, 2.5 ವರ್ಷ ಚಾರ್ಜ್ ಶೀಟ್ ಆಗಿರೋದಿಲ್ಲ. ನಾನು ಅಗೇನ್ ಸುಧೀರ್ ಕುಮಾರ್ ರೆಡ್ಡಿ ಅವರು SP ಆಗಿ ಬರ್ತಾರೆ, ಇವತ್ತು ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು. ಐ ಆಮ್ ಟೇಕಿಂಗ್ 2 ಬಿಗ್ IPS ಆಫೀಸರ್ಸ್ ನೇಮ್. ಐ ಆಮ್ ನಾಟ್ ಮೇಕಿಂಗ್ ಎನಿ ಜೋಕ್ಸ್ ಹಿಯರ್. ಅವ್ರ ಹತ್ರನೂ ಹೋಗ್ತೀನಿ, ಅವರು ನನ್ನ ಕೇಸ್ ಫೈಲನ್ನು ಓದ್ತಾರೆ. ಅದಾದಮೇಲೆ ನನ್ನ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ. ಚಾರ್ಜ್ ಶೀಟ್ ಆದಮೇಲೆ ನಾನು ಅದನ್ನು ಸ್ಕ್ವಾಶಿಂಗಿಗೆ ಹಾಕ್ತೀನಿ, ಎಲ್ಲ ಲೀಗಲ್ ಪ್ರೊಸೀಜರ್ಸನ್ನು ಮಾಡ್ತೀನಿ. ಕಳೆದ 13/11/2025 ಇಸ್ವಿಯಲ್ಲಿ ಬೆಂಚ್ ಕ್ಲಿಯರ್ ಆಗಿ ಹೇಳುತ್ತೆ, ನೀವು 2 FIR ಆಗಿದ್ದಾವೆ, 309 B ರಿಪೋರ್ಟ್ ಮಾಡಿದ್ದೀರಿ,
2 FIR ಅಲ್ಲಿ ಒಂದಕ್ಕೆ ಯಾರು ಹುಡುಗಿಯ ತಂದೆ ಕೊಟ್ಟಂತಹ ಕಂಪ್ಲೇಂಟ್ಗೆ ಮಾತ್ರ ನೀವು ಚಾರ್ಜ್ ಶೀಟ್ ಹಾಕ್ತೀರಿ, ರೆಸಾರ್ಟ್ ಮ್ಯಾನೇಜರ್ ಕೊಟ್ಟಿದ್ದಕ್ಕೆ ನೀವು ಚಾರ್ಜ್ ಶೀಟ್ ಆಗಲ್ಲ ಅಂತ ಹೈಕೋರ್ಟ್ ತರಾಟೆಗೆ ತಗೊಳುತ್ತೆ. ಕ್ಲಿಯರ್ಲಿ ಹೇಳುತ್ತೆ, ಹುಡುಗಿಯ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಇವರ ಮೇಲೆ ಏನು ಸ್ಟೇ ಇದೆ ಅದನ್ನ ವೆಕೆಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಸ್ಟೇಟ್ಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಮಾಡ್ಬೋದು. ಜೊತೆಗೆ ದ ಪಾರ್ಟಿ ಹ್ಯಾಸ್ ದ ಲಿಬರ್ಟಿ ಟು ಗೋ ಫಾರ್ ಅರ್ಲಿ ಡಿಸ್ಪೋಸಲ್ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಹೇಳಿದೆ. ಇಟ್ ಇಸ್ ದೇರ್. ಬಟ್ ಸ್ಟೇಟ್ಮೆಂಟ್ ತಗೊಳ್ಳುವಂತಹ ಸಿಚುವೇಶನ್ ಅಲ್ಲಿ ನಾಗಶ್ರೀ ಅವರು ಇದ್ರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ಮತ್ತೆ ಏನ್ ಮೇಡಮ್ ಸ್ಟೇಟ್ಮೆಂಟ್ ಕೊಡುವಂತಹ ಸ್ಟೇಜ್ ಅಲ್ಲಿ ನಾಗಶ್ರೀ ಅವರು ಅಲ್ಲಿ ಬರ್ತಾ ಇದ್ದೀನಿ, ಐ ಆಮ್ ಕಮಿಂಗ್ ದೇರ್. ಇಲ್ಲಿ ಇದು 4 ಗೋಣೆಗಳ ಮಧ್ಯೆ ನಡೆದದ್ದು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನೀವು ನಂಬಕ್ ತಯಾರಿಲ್ಲ. ಐದರ್ ಯು ಹ್ಯಾವ್ ಟು ಅಗ್ರಿ ಮೈನ್ ಆರ್ ಹರ್ಸ್. ದ ಸೇಮ್ ನಂದು ಡಿಫೆನ್ಸ್ ಅದೇ ಇರೋದು. ನಾನು ಮನವಿ ಮಾಡಿಕೊಂಡಿದ್ದು ನ್ಯಾಯಪೀಠದಲ್ಲಿ ಇದೆ. ನಾನು ಹೇಳ್ತಿರೋದು ಸತ್ಯ. ನಾನು ಅಲ್ಲಿ ವಿಕ್ಟಿಮ್, ನಾನು ಹಿಂದೆ ಹೋದವನು, ಬದುಕುಳಿದಿದ್ದೀನಿ, ನನ್ನನ್ನು ನಾನು ಡಿಫೆಂಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಹ್ಯಾವ್ ಟು ಡಿಫೆಂಡ್? ನಾನು ತಪ್ಪು ಮಾಡಿದಿದ್ರೆ ನಾನೇ ಅವರನ್ನ ಅವ್ರನ್ನ ಡಿಪಾರ್ಟ್ಮೆಂಟ್ ಅವರನ್ನ ನಾನೇ ಗೋಗರ್ದು ಯಾಕೆ ನೀವು ಹಾಕ್ತಾ ಇಲ್ಲ ಅಂತ ನನ್ನ ಮೇಲೆ ನಾನೇ ಚಾರ್ಜ್ ಶೀಟ್ ಹಾಕಿಸ್ಕೊಳ್ಳೋದಕ್ಕೆ ನನಗೇನು ಹುಚ್ಚೆ? ಮಾಡ್ದವನು ನಾನು. ಸೆಕೆಂಡ್, ಗೌತಮಿ ಹಿರೇಮಠ್ ವಿಚಾರಕ್ಕೆ ಬರ್ತೀನಿ. It was a clear case of, she was my friend. I am making it clear, she was my friend. And this case was a clear-cut misunderstanding between her parents. ಆಕೆ ಮನೆಯಲ್ಲಿ ಏನಕ್ಕೂ ಸುಸೈಡ್ ಮಾಡ್ಕೊಂಡ್ಲು. ಶಿ ಹ್ಯಾಡ್ ಹೆಲ್ತ್ ಇಶ್ಯೂಸ್. ಆಯ್ತಾ? ಅದನ್ನ ಆ ಕಂಪ್ಲೇಂಟ್ ವಿಚಾರವಾಗಿ ನಾವು ತಪ್ಪು ಮಾಡ್ಕೊಂಡ್ವಿ ಅನ್ನೋದು ಅವರಿಗೆ ಅರಿವಾಗಿ ಯಾರು ಕಂಪ್ಲೇಂಟ್ ಇದ್ರು ಅವರೇ ಬಂದು ನಮ್ಗೆ ಈ ಹುಡುಗ ಗೊತ್ತೇ ಇಲ್ಲ, ನಾವು ಇವನನ್ನ ನೋಡೇ ಇಲ್ಲ ಅಂತ ಅಂದ್ಬಿಟ್ಟು ಕೇಸನ್ನ ಖುಲಾಸೆ ಮಾಡಿಸ್ಕೊಂಡು ಹೋಗಿದಾರಲ್ಲ ಮೇಡಮ್. ಕೋರ್ಟ್ ಆರ್ಡರ್ಸ್ ಇದೆ ನನ್ನ ಹತ್ರ. ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನೀವು ಆರೋಪ ಮಾಡ್ತಾ ಇದ್ರು ಸರ್. ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ನಾನು ಇವರ ಜಾತಿಗೆ ಸೇರಿದವನಲ್ಲ. ಕಾಸು ಕೇಳೋದು, ಧಮ್ಕಿ ಹಾಕೋದು, ಬೆದರಿಕೆ ಹಾಕೋದು, ಹೆದರಿಸೋದು, ಕೊಟ್ಬಿಡು ತಗೊಂಡೋಯ್ತೀನಿ ಅನ್ನೋದು ನಾನು ಮಾಡೇ ಇಲ್ಲ ಅನ್ನೋದು, ಇದನ್ನೆಲ್ಲ ಹೇಳೋದಕ್ಕೆ ನಾನು ನನ್ನ ವ್ಯಕ್ತಿತ್ವ ಅವರಿಗೆ ಸಲ್ಲದಲ್ಲ. ಐ ಡೋಂಟ್ ರೆಸೆಂಬಲ್ ದೆಮ್. ಐ ರೆಸೆಂಬಲ್ ಅಂಡ್ ಐ ರೆಪ್ರೆಸೆಂಟ್ ಮೈಸೆಲ್ಫ್ ಮೇಡಮ್. ಅವ್ರಿಗೇನು ಹೇಳ್ತಾರೆ, ಈಗ ಬಂದು ಮಾತಾಡ್ತಾ ಇಲ್ವೇ, ಬೆಳಗ್ಗೆಯಿಂದ ನಿಮಗೂ ಆಹಾರ ಎಲ್ಲರಿಗೂ ಆಹಾರ ಮಾತಾಡ್ತಾ ಇದ್ದಾಳೆ, ಮಾತಾಡಲಿ ಬಿಡಿ, ನಾನು ಉತ್ತರ ಕೊಡ್ತಾ ಇದ್ದೀನಲ್ಲ. ಈಗ ಅವಳು ಹೇಳಿದ್ದೇ ಸರಿ ಅಂತ ಹೇಳಕ್ಕಾಗಲ್ಲ. ಆ್ಯಂಡ್ ಯು ಮಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಐ ಆಮ್ ಗಿವಿಂಗ್ ಯು ಆಲ್ ದ ಎವಿಡೆನ್ಸ್. ನಾನಿಲ್ಲಿ ಮುಂದೊಂದು ಇಂದೊಂದಲ್ಲ, ಐ ಹ್ಯಾವ್ ಬಾಟ್ ದ ಎವಿಡೆನ್ಸ್. ನಾನು ಅದಕ್ಕೆ ಬರಕ್ಕೆ ಲೇಟ್ ಆಗಿದ್ದು. ನನ್ನ ಎಲ್ಲ ಎವಿಡೆನ್ಸ್ಗಳನ್ನ ನಾನು ಫೈಲ್ ಮಾಡಿ ಇಟ್ಟಿದ್ದೆ, ಅದನ್ನ ತರುವಷ್ಟು ನಾಗಶ್ರೀ ಅವರ ಕೇಸ್ನಲ್ಲಿ ನೀವು ಹೇಳಿದ್ರಿ, ನೀವು ನಿಮ್ಮನ್ನ ಆಕೆ ಕರ್ಕೊಂಡು ಹೋದ್ರು, ಆಕೆ ಇಂಜೆಕ್ಟ್ ಮಾಡಿದ್ರು, ಆಕೆ ಟ್ಯಾಬ್ಲೆಟ್ ಕೊಟ್ರು, ಆಕೆ ಮಾಡಿದ್ರು ಅನ್ನೋದನ್ನ ನೀವು ಹೇಳಿದ್ರಿ. ಆದ್ರೆ ನಿಮ್ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪ ಏನು? ನೀವಾಗಿ ಆಕೆಯನ್ನ ಕರ್ಕೊಂಡು ಹೋದ್ರಿ, ನೀವ್ ಆಕೆಗೆ ಹೈ ಡೋಸೇಜ್ ಮಾತ್ರೆಗಳನ್ನ ಕೊಟ್ರಿ, ಹೈ ಡೋಸೇಜ್ ಇಂಜೆಕ್ಷನ್ ಅನ್ನ ಕೊಟ್ರಿ, ಆಕೆ ಸಾವನ್ನಪ್ಪಿದ್ರು, ಆಕೆ ಕೋಮಾ ಸ್ಟೇಜಿಗೆ ಹೋದ್ರು, ಆದ್ರೆ ನೀವು ಮಾತ್ರ 1 ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬಿಟ್ರಿ. ಇದು ಹೆಂಗೆ ಅನ್ನೋದು ಕೇಳಿ ಬರ್ತಾ ಇರೋ ಆರೋಪ ಅಥವಾ ಮಾಡ್ತಾ ಇರುವಂತ ಆರೋಪ. ಇದು ಹೆಂಗೆ? ಎಸ್, ಮಾಡ್ತಾ ಇರೋ ಆರೋಪ. ಎಸ್ ಎಸ್ ಸಿ, ಇದು ಏನಾಯಿತು, ಈ ಮೆಡಿಕಲ್ ಸೈನ್ಸ್ ಗೊತ್ತಿರೋರಿಗೆ, ಮೆಡಿಕಲ್ ಫಿಸಿಯಾಲಜಿ ಗೊತ್ತಿರೋರಿಗೆ, ನಾನು ಆಮೇಲೆ ಓದ್ಕೊಂಡು ನನ್ನ ಬಗ್ಗೆ ಏನಾಯಿತು ಅಂತ ನಾನು ತಿಳ್ಕೊಂಡಾಗ ಇಟ್ಸ್ ಸಿಂಪಲ್. ವೆನ್ ಯು ಹ್ಯಾವ್ ಮೋರ್ ಅಡಿಪೋಸ್ ಟಿಶ್ಯೂ ಇನ್ ದ ಬಾಡಿ, ಯು ಹ್ಯಾವ್ ದ ಎಬಿಲಿಟಿ ಟು ಸಸ್ಟೈನ್. ಈವನ್ ನಾನೇನು ಎದ್ದು ಓಡಾಡ್ತಿರ್ಲಿಲ್ಲ, ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದಿದ್ದು. ಐ ವಾಸ್ ಟ್ರೀಟೆಡ್ ಅಟ್ ದ ರೈಟ್ ಟೈಮ್ ಆ್ಯಂಡ್ ಐ ಸರ್ವೈವ್ಡ್. ನನ್ನ ಬಾಡಿ ವೇಟು ಅವತ್ತು ನಾನು 19ನೇ ಎಷ್ಟು ಆಲ್ಮೋಸ್ಟ್ ಐ ವಾಸ್ 75 kilos ಬೈ ದೆನ್. ಇಟ್ ಈಸ್ ಮೆನ್ಷನ್. ನನ್ನ ವಾದ ಪ್ರತಿ ಸಲಿನೂ ನನ್ನ ವಾದ ಇದೇನೆ ಮೇಡಮ್. ಆಮೇಲೆ ಈ ಶ್ರೀಮತಿ ವಿನೋದ KR ಅವ್ರು ಇದಾರಲ್ಲ, ಇವ್ರಿಗೇನದು ಗೊತ್ತಿಲ್ಲ ಅನ್ಕೊಂಬೇಡಿ. ಮುಂಚಿತವಾಗೇ ನಾನು ತಿಳಿಸಿದ್ದೀನಿ, ನೋಡಮ್ಮ, ನಾನು ಒಬ್ಬಳನ್ನ ಈ ಥರ ಇಷ್ಟಪಟ್ಟಿದ್ದೆ, ನಾನು ಅವಾಗ ಐ ವಾಸ್ ವೆರಿ ಯಂಗ್, ಗೊತ್ತಿರಲಿಲ್ಲ ನನಗೆ, ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ವಿ, ಅವರಪ್ಪ ಹಿಂಗೆ ನನ್ನ ಮೇಲೆ ಕೇಸ್ ಮಾಡ್ತಾನೆ, ಆ ಕೇಸು ಕೋರ್ಟಲ್ಲಿದೆ, ಅದನ್ನು ನಾನು ಹೋರಾಡಿದ್ದೀನಿ, ಹಿಂಗಿದೆ ವಾಸ್ತವ ಅನ್ನೋದು ಇಡೀ ಅವ್ರ ಮನೆಯವ್ರಿಗೆಲ್ಲ ಹೇಳಿದೀವಲ್ಲ. ಈಗ ವಿನಯ್ ಅವರು ಬೆಳಗ್ಗೆ ಮಾತನಾಡುವಂಥ ಟೈಮ್ನಲ್ಲಿ, ಈಗ ಮಾತನಾಡುವಂಥ ಟೈಮ್ನಲ್ಲಿ ಹೇಳಿದ್ದೇನು ಅಂದ್ರೆ, ಈ ತರ 2 ಕೇಸ್ಗಳಾಗಿದೆ ಅನ್ನೋದು ನಮಗ್ ಗೊತ್ತೇ ಇರ್ಲಿಲ್ಲ, ನಮಗ್ ಹೇಳೇ ಇರ್ಲಿಲ್ಲ,
ನಾವು ಕೇಸನ್ನ ಫೈಲ್ ಮಾಡೋಕೆ ಇದು ಲಾಯರ್ನ ಹಸಿ ಹುಡುಕಂತ ಸುಳ್ಳು. ಟೈಮಲ್ಲಿ ಇದು ಆಗ ಸುಳ್ಳು. ಈ ವಿಚಾರ ಬೆಳಕಿಗೆ ಬಂತು ಅಂತ ಹೇಳಿ ಆಕೆ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ಮೇಡಮ್, ಹೇಳೋದಕ್ಕೇನು ಅವ್ರು ಹೇಳ್ತಾರೆ, ಅವ್ರು ಇರೋದೇ ಇಲ್ದಿರೋದು ಹೇಳೋದಕ್ಕೆ. ಇದು ಸುಳ್ಳಿಗೆ ಪರ್ಯಾಯ ನಾಮ ಮೇಡಮ್. ಇದು ನಾನು ಹೇಳೇ ಇಲ್ಲ ಅನ್ನೋದು ಸುಳ್ಳಿಗೆ ಏನಾದ್ರೂ ಇನ್ನೊಂದು ಹೆಸರು ಇದ್ರೆ ನನಗೆ ಗೊತ್ತಿಲ್ಲ, ನಾನು ತೆಗೆದು ನೋಡ್ಬೇಕೀಗ. ಅದೇ ಅದು ಹಸಿ ಸುಳ್ಳು, ಹಸಿ ಸುಳ್ಳಿದು. ದಿಸ್ ಇಸ್ ಐ ಡೋಂಟ್ ಅಕ್ಸೆಪ್ಟ್ ದಿಸ್. ಇದನ್ನ ನಾನು ಯಾಕೆ ನಂಬಲಿ? ಯಾಕೆ ನನಗಿಂತ ಹೆಚ್ಚಾಗಿ ನನ್ನ ತಾಯಿ ಜೊತೆನೇ ಇವರು ಫೋನಲ್ಲಿ ಮಾತಾಡ್ತಿದ್ದು? ಯಾಕೆ ಎಲ್ಲ ಇದು CDRಗಳು ತೆಗ್ದಿದ್ದಾರೆ. ನನ್ನ ತಾಯಿ ಜೊತೆನೇ ಇವಳು ಬೆಳಗ್ಗೆ ಆದರೆ ಸಂಜೆ ಆದರೆ ನನ್ನ ಜೊತೆ ಮಾತಾಡಿದ್ದೇ ಕಡಿಮೆ, ನಾವು ಮಿಂಗಲ್ ಆಗಿರೋದೇ ಕಡಿಮೆ ಹೇಳಬೇಕು ಅಂತಂದರೆ. ಮಾತಾಡ್ತಿದ್ದು ಅವಳ ಜೊತೆನೆ, ನಮ್ಮ ತಾಯಿ ಜೊತೆನೆ, ಎಲ್ಲವನ್ನೂ ಹೇಳಿದೀವಲ್ಲ. ಈಗ ಅವ್ರಿಗೆ ಕೇಳಿದ ಪ್ರಶ್ನೆನೇ ಮತ್ತೆ ನಿಮಗೆ ಕೇಳ್ತೀನಿ ಸರ್. ಅವ್ರಿಗೊಂದು ಪ್ರಶ್ನೆ ಕೇಳಿದೆ ನಾನು. ಈಗ ಎರಡೂ ಕುಟುಂಬಗಳು ಒಪ್ಪಿ ಆದಂಥ ಮದುವೆ, ನೀವೇನ್ ಲವ್ ಮಾಡಿ ಮದುವೆ ಆಗಿರ್ಲಿಲ್ಲ, ಸಂಬಂಧ ನೋಡಿ ಮನೆಯವರೆಲ್ಲ ಒಪ್ಪಿ ಆದಂಥ ಮದುವೆ. ಇಲ್ಲ ಇಲ್ಲ ಇಲ್ಲ, ಮದುವೆ ಮಂಟಪದಲ್ಲಿ ಊಟದ ವಿಚಾರದಲ್ಲಿ ಒಂದ್ ಸಣ್ಣ ಇಶ್ಯೂ ಆಗತ್ತೆ, ಆಗ ಒಂದ್ ಗಲಾಟೆ ಆಗತ್ತೆ. ಅದಾದಂಥ ನಂತರದಲ್ಲಾದ್ರೂ ಮದುವೆ ಚೆನ್ನಾಗಿ ಬಾಳುವಂತಹ ಕೆಲಸ ಆಗ್ಬೇಕಾಗಿತ್ತಲ್ಲ. ಇಬ್ರು ಚೆನ್ನಾಗಿ ಬಾಳ್ಲಿಲ್ಲ, 15 ದಿನಕ್ಕೆ 1 ತಿಂಗಳಿಗೆ ಮನೆಯಿಂದ ಆಚೆ ಹೋಗುವಂತಹ ಕೆಲಸ ಆಕೆ ಮಾಡ್ತಾರೆ ಅಂತಂದ್ರೆ ಏನಾಯ್ತು? ಆಕೆ ಆರೋಪ ಮಾಡ್ತಾರೆ, ನಿಮ್ಮ ಮನೆಯವರು ಹೊಡೆದ್ರು ಬಡದ್ರು, ನೀವು ಏರ್ ಗನ್ ಹಿಡ್ಕೊಂಡು ಆಕೆಗೆ ರಿವಾಲ್ವರ್ ಹಿಡ್ಕೊಂಡು ಬೆದರಿಸಿದ್ರಿ, ಬೆದರಿಕೆ ಹಾಕಿದ್ರಿ, ಬೈದ್ರಿ, ಕುಡಿಸೋದಕ್ ಪ್ರಯತ್ನ ಪಟ್ರಿ, ಸ್ಮೋಕ್ ಮಾಡಿಸೋದಕ್ ಪ್ರಯತ್ನ ಪಟ್ರಿ, ಸಾಲು ಸಾಲು ಆರೋಪ. ಇದಕ್ಕೇನು ಸ್ಪಷ್ಟನೆ ನಿಮ್ದು ಅಂತ ಹೇಳಿ. ಮೇಡಮ್, ಇದಕ್ಕೆ ನಂದು ಸವಿಸ್ತಾರವಾದ ಉತ್ತರ ಹಾಗೇನು ಕೇಳಿಸ್ಕೊತೀರಾ? ಹೇಳ್ತೀನಿ. ಹೇಳಿ ಹೇಳಿ ಸರ್, ನಿಮ್ ವರ್ಷನ್ ಕೇಳಬೇಕು ಅಂತಾನೆ ತಾನೇ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದು, ಹೇಳಿ. ಓಕೆ, ಎಸ್ 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 ಸಿ, ಜೂನ್ 2 ಮತ್ತು ಜೂನ್ 3 ಮದುವೆ ಆಯಿತು 2024ನೇ ಇಸ್ವಿ. ನಾನು ಆಗಲೇ ಹೇಳಿದೆ, ಇವ್ರು ಯಾರು ಬರಲಿಲ್ಲ, ನಾವು ಮನೆ ತುಂಬಿಸ್ಕೊತೀವಿ, ನಮಗಲ್ಲೂ ನಾವು ತಿನ್ನೋಕ್ಕೆ ಊಟ ಬಿಟ್ಟಿರಲಿಲ್ಲ. ಬಿಡಿ, ಮನೆಗೆ ತುಂಬಿಸ್ಕೊಂಡವ್ರು ನಾವು. ನಮ್ಮ ಮನೆಯಲ್ಲಿ ಎಲ್ಲ ಜನ ಇದ್ದರು. ನಮ್ಮ ಸೋದರ ಮಾವ, ನಮ್ಮ ಅತ್ತೆ, ನಮ್ಮ ಮಾವಂದಿರು, ನಮ್ಮ ಮಾವನ ಮಕ್ಕಳು, ನಮ್ಮ ಅಜ್ಜಿ, ನನ್ನ ಬೇರೆ ಇತರೆ ಕುಟುಂಬದಸ್ದವರು, ಆಮೇಲೆ ಹೊಸ ಮದುವೆ ಆಗಿರೋ ಮನೆ, ಮದುವೆಗೆ ಬರೋಕ್ಕಾಗದೇ ಇದ್ದವರೆಲ್ಲ ಬಂದು ಹೋಗಿ ಮಾಡ್ತಾಯಿದ್ರು. ನಾವು ಚಪ್ರನೇ ತೆಗ್ದಿರಲಿಲ್ಲ. ಇವಳು ಹಿಂಗೆ ಈ ಥರ ಕದ್ಕೊಂಡು ಓಡೋದಾಗ ಇನ್ನು ಚಪ್ರ ಅಲ್ಲೇ ಇತ್ತು. ಇಟ್ಸ್ ಕ್ಲಿಯರ್ಲಿ ವಿಸಿಬಲ್ ಇನ್ ದ CCTV ಫುಟೇಜ್. ಇವಳಿಗಿದ್ದಿದ್ದ ಇಂಟೆನ್ಷನ್ನು ನನಗೆ ಆಮೇಲೆ ಅರ್ಥ ಆಗಿದ್ದು ಮೇಡಮ್. ಈ ಏನು ನಾಗಶ್ರೀ ವಿಚಾರ ಇತ್ತಲ್ಲ, ಅದನ್ನು ಈಕೆ ಇಟ್ಟುಕೊಂಡು ಮ್ಯಾನಿಪುಲೇಟ್ ಮಾಡಿಕೊಂಡು ಇವಳು ಏನೋ ಸ್ಕೆಚ್ ಮಾಡ್ಕೊಂಡು ಬಂದಿದ್ದವಳು ಇವಳು. ನಾನು ಏರ್ಗನ್ ತೋರಿಸ್ತೀನಿ, ನನ್ನ ಹತ್ರ ಗನ್ನೇ ಇಲ್ವೇ? ನನ್ನ ಹತ್ರ ಒಂದು ಕಾಲದಲ್ಲಿ ಒಂದು ಅದು ಬೆಂಟ್ ಮಾಡಿ ಹಾಕ್ತೀವಲ್ಲ, ಅದನ್ನು ತೋಟದಲ್ಲಿ ಬಳಸೋದಕ್ಕೆ, ಕೋತಿಗಳು ಓಡಿಸೋದಕ್ಕೆ ಅಂತ ಇಟ್ಕೊಂಡಿದ್ದು. ನನಗೆ DYSP ಅವ್ರು ಕೇಳಿದ್ರು, ವಿನಯ್ ಈ ಥರ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಡು ಯು ಹ್ಯಾವ್ ಗನ್? ಇಫ್ ಅಟ್ ಆಲ್ ಯು ಹ್ಯಾವ್ ದ ಗನ್, ಅದು ನಿನಗೆ ಇದೊಂದು ಆ್ಯಕ್ಟ್ ಇದೆ, ಅದು ಆರ್ಮ್ಸ್ ಆ್ಯಕ್ಟಲ್ಲಿ ಐ ಹ್ಯಾವ್ ಟು ರಿಜಿಸ್ಟರ್ ಅಂತ. ಸರ್, ನಾನು ಇಲ್ಲೇ ಕೂತಿದ್ದೀನಿ, ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸಿಬೇಕಿದ್ರೆ ಯು ಕ್ಯಾನ್ ಮಹಾಜರ್ ವಾಟ್ ಎವರ್ ಯು ವಾಂಟ್. ಒಂದು ಕಾಲದಲ್ಲಿ ನನ್ನ ಹತ್ರ ಒಂದು ಏರ್ಗನ್ ಇತ್ತು, ಅದನ್ನು ಮುರಿದೋಯ್ತು. ಅದನ್ನು ನಾನು ಹೇಳಿದೆ ಅವ್ರಿಗೆ, ಸರ್ ಇತ್ತು ಸರ್ ನನ್ನ ಹತ್ರ ಅಂತ. ರಿವಾಲ್ವರ್ ನನ್ನ ಹತ್ರ ಇಲ್ಲಿಂದ ಬರ್ಬೇಕು ಮೇಡಮ್? ನಾನೆಲ್ಲಿ ರಿವಾಲ್ವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ? ಆಮೇಲೆ ಟೆರರಿಸ್ಟ್? ನಾನೇನು ಉಗ್ರಗಾಮಿನ? ಇಲ್ಲ ಭಯೋತ್ಪಾದಕನ? ನಾನೇ ಹಾಕೊಳ್ಳಿ, ನನ್ನ ಹತ್ರ ನನಗೆಲ್ಲಿಂದ ಗನ್ ಕೊಡ್ತಾರೆ? ನನಗೆ ಯಾವ ಅಥಾರಿಟಿ ಇದೆ ಅಂತ ಅಂದ್ಬಿಟ್ಟು ಕೊಡ್ತಾರೆ? ಇದು ಫಸ್ಟ್ ಸುಳ್ಳು. ನಾನು ಸ್ಮೋಕ್ ಮಾಡೋಕ್ಕೆ ಹೇಳಿದ್ದೀನಿ, ಡ್ರಿಂಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ. ಮೇಡಮ್, ನಮ್ಮ ತಂದೆ ಮದುವೆಯಾಗಿ 2 ದಿನ ಆದಮೇಲೆ 3ನೇ ದಿನಕ್ಕೆ ಈ ವಾಸ್ ಬಿಟ್ ಇಲ್. ಅವರನ್ನು ನಾನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೆ. ಅಯ್ಯೋ ಇವ್ರ ಮದುವೆ ದಿನ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ನನ್ನ ಕಾರು ಹಿಂದ್ಗಡೆನೆಲ್ಲ ಡ್ಯಾಮೇಜ್ ಮಾಡಿದ್ರು ಮೇಡಮ್. 25 ಲಕ್ಷ ರೂಪಾಯಿನ ಕಾರು ಹಿಂದ್ಗಡೆ. ಆ ಕಾರನ್ನ ಬಾಡಿ ಶಾಪಿಗೆ ಬಿಟ್ಟಿದ್ದೆ. ಆ ಕಾರ್ ನನಗೆ ವಾಪಸ್ ಸಿಕ್ಕಿದೆ 20 ದಿನ ಆದಮೇಲೆ. ಮಧ್ಯದಲ್ಲಿ 2 ಸಲ ನಮ್ಮ ತಂದೆ ನೋಡೋದಕ್ಕೆ ನಾನು ಬಾಡಿಗೆ ಕಾರಲ್ಲಿ ಹೋಗಿದ್ದೀನಿ, ಫ್ರೆಂಡ್ಸ್ ಕಾರ್ ಇಸ್ಕೊಂಡು. ಅದು ಅವಾಗ ಇವಳು ಬಂದಿದ್ದಾಳೆ. ಅವಾಗೆಲ್ಲ ಜೊತೆ ಕೂತ್ಕೊಂಡು ಜೊತೆಗೆ ಊಟ ಮಾಡ್ಕೊಂಡೇ ಬಂದಿದ್ದೀವಿ ವಾಪಸ್ಸು. ಒಟ್ಟು ನಾನು ಇವಳು ವೈಯಕ್ತಿಕವಾಗಿ ಹೊರಗೋಗಿರೋದು 2 ಸಲ. ಅದು ನನ್ನ ಕಾರ್ ಸರ್ವಿಸಿಂದ ಬಂದು ಮಾರ್ನೆಗೆ ಒಂದ್ಸಲ ಕರ್ಕೊಂಡು ಹೋಗೋದೆ. ಇಟ್ ವಾಸ್ ಡಿನ್ನರ್. ದ ಗ್ರೀನ್ ಅಂತ ಹೋಟೆಲ್ ಇದೆ ಇಲ್ಲೇ ಮೈಸೂರು ಮತ್ತು BMH ಹಾಸ್ಪಿಟಲ್ ಪಕ್ಕ. ದ ಗ್ರೀನ್ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗಿದ್ದೀನಿ. ರಾಯಲ್ ಆರ್ಕಿಡ್ ಮ್ಯಾಟ್ರೋಪೋಲ್ಗೆ ಕರ್ಕೊಂಡು ಹೋಗಿದ್ದೀನಿ. ದಟ್ಸ್ ಮೈ ರೆಗ್ಯುಲರ್ ಪ್ಲೇಸಸ್. ಐ ಯೂಶುವಲಿ ಗೋ ದೇರ್ ಫಾರ್ ಡಿನ್ನರ್ಸ್ ಆ್ಯಂಡ್ ಸಮಥಿಂಗ್. ಓಕೆ, ಇವಳಿಗೆ ನಾನು ಫೋರ್ಸ್ ಮಾಡಿದ್ದಿದ್ರೆ, ನಾನು ಅಷ್ಟೊಂದು ಮಾಡಿದ್ದಿದ್ರೆ 102ಗೋ 119ಗೋ ಫೋನ್ ಮಾಡ್ಬೋದಾಗಿತ್ತಲ್ವಾ? 102ನೇ ಅಲ್ವಾ ಸರ್ ಅದು? ನಾವು ಹೆಲ್ಪ್ಲೈನ್ ನಂಬರ್ ಏನದು? 110ನ ಏನದು? ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡ್ಬೋದಾಗಿತ್ತಲ್ವಾ? ಹೊಡೆದ್ನಂತೆ. ಎಲ್ಲಿ ನಾನು ಹೊಡೆಯೋ ಅಂಥದ್ದು ಏನಾಗಿದೆ ಮೇಡಮ್ ನನಗೆ? ಇವಳಿಗೆ ಏನಕ್ಕೆ ಹೊಡೀಲಿ ನಾನು? ಫಸ್ಟ್ ಆಫ್ ಆಲ್ ಇವಳನ್ನ ನನ್ನ ರೂಮ್ಗೆ ಬಂದಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಈಗ
ಈಗ ಡಾಕ್ಟರ್ ವಿನಯ್, ನೀವು ಡೆತ್ ನೋಟ್ ಅನ್ನ ಕೂಡ ಆಕೆ ಕೈನಿಂದ ಬರೆಸ್ಕೊಂಡ್ರಿ. ಆಕೆಗಿದ್ದಂತಹ ಜಮೀನು, ಅವರು ಮದುವೆಗೆ ಮಾಡಿದಂತಹ ಖರ್ಚಿಗೆ ಜಮೀನನ್ನ ಮಾರಾಟ ಮಾಡಬೇಕು ಅಂತಿದ್ರು. ಆ ಜಮೀನನ್ನ ಕೂಡ ನೀವು ಬರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರಿ, ನಿಮ್ ತಾಯಿ ಒತ್ತಡ ಹೇರಿದ್ರು ಅನ್ನುವಂಥ ಆರೋಪವನ್ನು ಆಕೆ ಮಾಡಿದ್ದಾರೆ. ಡೆತ್ ನೋಟ್ ಅನ್ನ ಬರೆಸ್ಕೊಂಡಿದ್ ನಿಜಾನಾ? ಉತ್ತರ ಕೊಡ್ತೀನಿ. ಡೆತ್ ನೋಟ ಯಾರ ಹತ್ರ ಡೆತ್ ನೋಟ್ ಮೇಡಮ್? ಏನ್ ಡೆತ್ ನೋಟು? ಸುಳ್ಳು ಹೇಳಬೇಕು ಹಿಂಗೆಲ್ಲ, ಈ ತರ ಎಲ್ಲ ಯಾವ ಡೆತ್ ನೋಟ್ ಅಂತೆ? ಇದು ಇವಳು ಮನ್ಸಿಗೆ ಬಂದಿದ್ದನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಇಶಿ ಸ್ಟೇಬಲ್? ಐ ಆಮ್ ಗೆಟಿಂಗ್ ದಟ್ ಕ್ವೆಶ್ಚನ್ ನಾವು. ಹಾಗೆ ಸಂಪರ್ಕದಲ್ಲಿರಿ, ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮ್ಯಾಮ್, ಅವ್ರು ಹೇಳಿದ್ದನ್ನ ಒಂದ್ ನಿಮಿಷ ವಿನಯ್. ಈಗ ಮ್ಯಾಮ್, ಈಗ ಬೆಳಗ್ಗೆಯಿಂದ ನೀವು ಆರೋಪ ಮಾಡಿದ್ದ ಅವರ ವಿರುದ್ಧ ಏನ್ ಆರೋಪ ಮಾಡಿದ್ರು ಅದೆಲ್ಲವನ್ನ ಕೂಡ ಅವ್ರು ಅಲ್ಲಗಳೆದಿದ್ದಾರೆ. ಅದೆಲ್ಲಾನು ಸುಳ್ಳು ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಅದನ್ನೇ ನಾನು ಮಾತಾಡ್ಬೇಕು ಅಂತ ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ, ಇದು ಕನೆಕ್ಟ್ ಆಗ್ತಿರ್ಲಿಲ್ಲ. ಅದನ್ನ ಇನ್ಫಾರ್ಮ್ ಮಾಡಿದೆ ನಿಮ್ಮ. ಹೇಳಿ ಈಗ ಹೇಳಿ ಮ್ಯಾಮ್, ಸಮಯ ಕಡಿಮೆ ಇದೆ, ಹೇಳಿ. ನಾನು ಹೇಳ್ತಿರೋದೇನು ಗೊತ್ತಾ ಮೇಡಮ್, ಅದು ನಾಗಶ್ರೀ ಕೇಸ್ ಇಂದ ಸ್ಟಾಪ್ ಆಗಿತ್ತು. ನಾನು ಅಲ್ಲಿಂದನೂ ಮಾತಾಡ್ಬೇಕು ಮೇಡಮ್. ಹೇಳಿ. ನಾಗಶ್ರೀ ಕೇಸಲ್ಲಿ ಇವನಿಗೆ 19 ವರ್ಷ, ಅವಳಿಗೆ 24 ವರ್ಷ ಆಗಿದ್ರು ಅವರ ಮೆಸೇಜಸ್ ನಮ್ಮ ಹತ್ರ ಇದೆ. ಯಾರು ಅವ್ರನ್ನ ಕರ್ದಿದ್ದು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಸಾಯಕ್ಕೆಲ್ಲ ಒಪ್ಪಿ ಹೋಗಿದ್ದು, ಖಾಲಿ ಹೋಟೆಲ್ ಬಾ, ಇಷ್ಟು ಟ್ಯಾಬ್ಲೆಟ್ ತರಬೇಕು ಅಂತೆಲ್ಲ ಹೇಳಿರೋದು ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಅವಳು ಓಕೆ, ನಾಗಶ್ರೀ ಅವ್ರು ಏನಾದ್ರು ಇವ್ರನ್ನ ಸಾಯಿಸಕ್ಕೆ, ಕೊಲೆ ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ಆಗಿದ್ದಿದ್ರೆ ನಾಗಶ್ರೀ ಅವರು ಫಸ್ಟ್ ಯಾಕೆ ಟ್ಯಾಬ್ಲೆಟ್ಸ್ ಎಲ್ಲಾನು ತಗೊಂತಿದ್ರು? ಇವನು ಕೊಡ್ಸಿ ಸಾಯಿಸ್ತಿದ್ರಲ್ವಾ, ಅವ್ರು ಯಾಕೆ ಫಸ್ಟ್ ತಗೊಂಡ್ರು? ಇವನ್ ಕೊಟ್ಟಿರೋದು ಮೇಡಮ್, ಕುಡ್ಸಿರೋದು ಅವ್ರನ್ನ. ಓಕೆ, ಅವ್ರನ್ನ ಸಾಯಿಸ್ಬೇಕು. ಅದೇ ಟೈಮಲ್ಲಿ ಮೇಡಮ್ ಇವನು ಕೇಳಿ, ಕುಶಲ ಯಾರು ಅಂತ ಕೇಳಿ ಮೇಡಮ್, ಕುಶಲ ಯಾರು ಅಂತ ಕೇಳಿ. ಎಷ್ಟ್ ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ ನೀವ್ನು, ಎಷ್ಟ್ ಜನ ಹಾಳು ಮಾಡಿದ ನೀವ್ನು. ಉತ್ತರ ಕೊಡ್ಲಾ ಮೇಡಮ್? ರೈಟ್ ವಿನಯ್, ಮಾತಾಡಿ ವಿನಯ್. ಮೇಡಮ್, ಇದು ಮೆಸೇಜ್ ಇವ್ರ ಒಬ್ಬರ ಹತ್ರನೇ ಅಲ್ಲ, ಕೋರ್ಟ್ ಮುಂದೆನೇ ಇದೆ. ದ ಮೆಸೇಜಸ್ ಆರ್ ಇನ್ ಫ್ರಂಟ್ ಆಫ್ ದ ಕೋರ್ಟ್. ಇಟ್ ವಾಸ್, ಐ ಟೋಲ್ಡ್ ಯು ಅರ್ಲಿಯರ್, ನಾನು ಮೊದಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇಟ್ ವಾಸ್ ಮ್ಯೂಚುವಲ್. ಇಬ್ಬರು ನಾವು ಹೋಗೋಣ ಸಾಯೋಣ ಅಂತ ಅಂದ್ಕೊಂಡು ಹೋಗಿದ್ದು. ಇವಳು ಬಂದು ನೋಡಿದ್ಲಂತ, ನಾನು ಕೊಟ್ಟಿದ್ದು ಅಂತ, ಏನು ಪಕ್ಕದಲ್ಲಿ ಏನಾದರೂ ಪ್ರತ್ಯಕ್ಷ ಆಗಿ ನಿಂತಿದ್ಲಂತ. ಇವಳು ಮಾತಾಡ್ತಿರೋ ಪದಗಳಿಗೆ ನಾನು ಹಿಂಗೆ ಉತ್ತರ ಕೊಡ್ತೀನಿ. ಬಟ್ ಮೆಸೇಜಸ್ ಸಾಕ್ಷಿಯಾಗಿರೋದು ಹೌದಾ ವಿನಯ್? ನಾನು ಹೇಳ್ತಾ ಇದ್ದೀನಿ ರೀ, ಇಷ್ಟು ಕೂತ್ಕೊಂಡು ನಾನು ಹೇಳ್ಕೊತಾ ಇದ್ದೀನಿ ನಿಮಗೆ. ಒಬ್ಬ ಗಂಡು ಮಗನಿಗೆ ಇಷ್ಟೆಲ್ಲ ಚಿತ್ರಹಿಂಸೆಗಳನ್ನ ಕೊಡೋದಕ್ಕೆ ನಿಂತಿದ್ದಾರೆ ಕೇವಲ ಹಣಕ್ಕಾಗಿ. ಅದು ಯಾರಿಗೂ ಅರ್ಥ ಆಗ್ತಿಲ್ಲ. ಒಬ್ಬನ್ನ ಮುಗಿಸ್ಬೇಕು ಅಂತ ಅನ್ಕೊಂಡು ಇಷ್ಟೆಲ್ಲ ಮಾಡಕ್ಕೆ ನಿಂತಿದ್ದಾರೆ, ಅದು ಯಾರಿಗೂ ಅರ್ಥ ಆಗ್ತಿಲ್ಲ. ನನ್ನ ಮಾತುಗಳನ್ನ ನೀವು ನೋಡಿ, ನೀವು ಒಬ್ಬರೇ ಕೇಳಿಸ್ಕೊತಾ ಇರೋದು. ಇವಳು ಹೇಳ್ತಾನೆ ಅವಳೆ ಹೇಳಿ ಇಷ್ಟಿದ್ದವಳು ಈ ಎವಿಡೆನ್ಸ್ನೆಲ್ಲ ತಗೊಂಡು ಕೋರ್ಟಿಗೆ ಬರ್ಬೇಕಲ್ವಾ? 3 ಸಲಿಂದ ನೋಟಿಸ್ ಆಗ್ತಾ ಇದೆ, ಅಲ್ಲಿ ಎವಿಡೆನ್ಸ್ ಇದೆ ಅಂತ ಮೇಂಟೆನೆನ್ಸ್ ಕೇಸ್ಗೆ ಬರ್ತಾನೆ ಇಲ್ಲ ಮಹಾತಾಯಿ. ಇವಳು ಬರ್ತಾಳೆ ಇವತ್ತು ಧಡಣ್ ಅಂತ ಅಂದ್ಬಿಟ್ಟು ಮೀಡಿಯಾ ಮುಂದೆ ಬರ್ತಾಳೆ. ನಾನು ಹೋಗೋದಾಗಿತ್ತಲ್ಲ, ಕದ್ದೋಗಿ ಯಾಕೆ ಬಂದು ಕೂತಿದ್ದೀನಿ ನಾನು? ಇವಳು ಎಷ್ಟು ಜನಕ್ಕೆ ಗೊತ್ತು ಮೇಡಮ್? ಐ ಹ್ಯಾವ್ ಫೇಸ್, ಐ ಆಮ್ ಆನ್ಸರಿಂಗ್ ಟು ಬಿಲ್ಡ್ ಟು ದ ಪೀಪಲ್. ನನಗೆ ಬೆಳಗ್ಗೆಯಿಂದ ಎಷ್ಟು ಫೋನ್ಗಳು, ಎಷ್ಟು ಮೆಸೇಜ್ಗಳು, ವಿನಯ್ ವಾಟ್ ಈಸ್ ದಿಸ್, ವಾಟ್ ಈಸ್ ದ ಕನ್ಸರ್ನ್, ಬಿಕಾಸ್ ಪೀಪಲ್ ನೋ ಮೀ. ಎಲ್ಲರೂ ನನ್ನ ಕಷ್ಟಗಳಲ್ಲಿ ಇದ್ದವರು, ನನ್ನ ಬೆಳವಣಿಗೆಯನ್ನು ನೋಡಿದವರು, ನನ್ನ ಜೊತೆ ಇದ್ದವರು, ಪೀಪಲ್ ಆರ್ ವರಿಡ್. ಇವಳು ಎಷ್ಟು ಜನಕ್ಕೆ ಗೊತ್ತು? ಇವಳು ಗೊತ್ತಿರೋದೇನು? ಮೋಸ, ದಗ, ವಂಚನೆ, ಅಕ್ರಮ, ಅನ್ಯಾಯ, ಇಡೀ ಕುಟುಂಬದ ಮನೆ ದೇವರೇ ಮೋಸ. ಈಗ ವಿನಯ್, ನೀವೆಷ್ಟು ಜನರಿಗೆ ಗೊತ್ತಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ತಪ್ಪು ಯಾರು ಮಾಡಿದ್ದಾರೆ, ತಪ್ಪಾಗಿದ್ಯೋ ಇಲ್ವೋ ಅನ್ನೋದಷ್ಟೇ ಪ್ರಶ್ನೆ. ನೀವು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡಿವಿ. 1 ನಿಮಿಷ, ನೀವು ಹೇಳಿದ್ದನ್ನ ಕೇಳಿಸ್ಕೊಂಡಿವಿ. ನನ್ನ ಕಡೆಯಿಂದ ತಪ್ಪಾಗಿಲ್ಲ ಮೇಡಮ್. ಆಯ್ತು, ನೀವು ಹೇಳಿ. ನನ್ನ ಕಡೆಯಿಂದ ತಪ್ಪಾಗಿಲ್ಲ ಮ್ಯಾಮ್. ಹೇಳಿ ಮ್ಯಾಮ್. ವರ್ಷನ್ಗೇನು ಮೇಡಮ್ ಹೇಳ್ಕೋಬಹುದು, ಹೇಳ್ಕೊಳ್ಳಿ. ಮೇಡಮ್, ನಾನು ದುಡ್ಡಿಗೋಸ್ಕರ ಮಾಡಿಲ್ಲ ಈ ಮೇಂಟೆನೆನ್ಸ್ ಕೇಸ್ ನ. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಾನು ವಾಪಸ್ ತಗೊಳಕ್ ರೆಡಿ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಆ ಕೇಸ್ಗೆ ಸಂಬಂಧಪಟ್ಟಂತ ಲಾಯರ್ ಜೊತೆನೂ ಮಾತಾಡಿದೀನಿ. ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಾನು ಈ ಕೇಸ್ ನ ವಾಪಸ್ ತಗೋತಿದ್ದೀನಿ ಮೇಡಮ್. ನನ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಹಾಕಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನನ್ಗೆ ರಾಂಗ್ ಗೈಡ್ ಮಾಡಿದ್ರು. ಈ ತರ ಜೀವನ ಮಾಡೋಕೆ ಕಷ್ಟ ಆಗೋದ್ರಿಂದ ನೀನ್ ಈ ತರ ಹಾಕೊಂಡ್ರೆ ಬೆಟರ್ ಅಂತ ಹೇಳಿದ್ರು. ಬಟ್ ನನ್ಗೆ ಇದ್ರಿಂದ ದುಡ್ಡುಗೋಸ್ಕರನೇ ಮಾಡಿದ್ದಾರೆ ಅನ್ನೋ ಅಪವಾದನೆ ಹೊತ್ಕೊಳಕ್ ನಾನು ರೆಡಿ ಇಲ್ಲ. ನಾನು ಕೇಸ್ ನ ಓಪನ್ ಆಗಿ ಹೇಳ್ತಿದ್ದೀನಿ. ನಾನು ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಾನು ವಾಪಸ್ ತಗೋತೀನಿ ಮೇಡಮ್.
ನನಗೆ ದುಡ್ಡೇ ಬೇಡ, ಓಪನ್ ಆಗಿ ಹೇಳ್ತೀನಿ ನಾನು ಇಲ್ಲೇನೆ. ನನಗೆ ಇವನಿಗೆ ಶಿಕ್ಷೆ ಆಗ್ಬೇಕಷ್ಟೇ ನನಗೆ ಮಾಡಿರೋ ಮೋಸಕ್ಕೆ. ನಾನು ನಡ್ಸಲ್ಲ ಮೇಡಮ್ ಈ ಕೇಸ್ನ, ಮೇಂಟೆನೆನ್ಸ್ ಕೇಸ್ನ. ಈಗ ಮ್ಯಾಮ್ ಅವ್ರು ಹೇಳ್ತಿದ್ದಾರೆ ಯಾವ ಹಲ್ಲೆನೂ ಮಾಡಿಲ್ಲ, ಯಾವ ಗನ್ನೂ ಇರ್ಲಿಲ್ಲ, ಯಾರು ಏನೂ ಹೇಳಿರ್ಲಿಲ್ಲ, ನೀವಾಗಿಯೇ ಹೋಗಿದ್ ಮನೆಯಿಂದ ಆಚೆ. ನಾನ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಸತ್ಯಾಸತ್ಯತೆ ಎಲ್ಲ. Madam, she is an habitual offender. ಮ್ಯಾಮ್ ಹೇಳಿ, ನೀವ್ ಹೇಳಿ ಮ್ಯಾಮ್, ನೀವ್ ಹೇಳಿ. ಇನ್ವೆಸ್ಟಿಗೇಷನ್ ಮಾಡ್ದೇನೆ ಏನು ಹೊರಗಡೆ ಬರುತ್ತೆ ಮೇಡಮ್? ಇವ್ರಂತ ಕಚಡ ನನ್ ಮಕ್ಳಿಗೆ ಇರೋದು ಕಾನೂನು ಇಲ್ಲ. ನಮ್ಮಂತ ಒಳ್ಳೆ ನೀನೇನ್ ಸದ್ಗುಣ ಸಂಪನ್ನೆಯೇ? ನಿನ್ನ ಚರಿತ್ರೆಗಳು ಬಸವೇಶ್ವರ ನಗರದವನ ಜೊತೆ ಏನೇನ್ ಮಾಡಿದ್ಯಾ ಮಾತಾಯಿ? ನೀನ್ ಸದ್ಗುಣ ಸಂಪನ್ನೆ, ನಿನ್ನ ಮನೆಯವರೆಲ್ಲರೂ ಸದ್ಗುಣ ಸಂಪನ್ನರು. ನಾವೆಲ್ಲ ಬರೀ ಬೇರೆ ತಿಂತಾ ಇದೀವಿ, ನೀನು ಮಾತಾಡನ್ನ ತಿಂತಾರದಲ್ವಾ? ನಿಂದು ಒಂದು ಜನ್ಮಾನ, ನಿಂದು ಒಂದ್ ಜನ್ಮಾನ. ನನ್ನ ಬಗ್ಗೆ ಮಾತಾಡಕ್ ಕೂತ್ಕೊಂಡಿದೀಯಲ್ಲ, ಒಂದು ಯೋಗ್ಯತೆ ಏನಿದೆ ನಿನಗೆ? ಒಂದ್ ಏನು ಹೆಣ್ಣು ಅನ್ನೋ ಪದಕ್ಕೆ ಅರ್ಥ ಇಲ್ಲ. ನೀನು ದುಡ್ಡು 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 ದುಡ್ಡು. ನಿಮ್ಮ ಮನೆಯವ್ರಿಗೆ ಗೊತ್ತಿರೋದು ದುಡ್ಡು ಬಿಟ್ರೆ ಇನ್ನೇನ್ ಗೊತ್ತು? ಏನಕ್ಕೆ ಕೇಳ್ದೆ 1 ಕೋಟಿ ರೂಪಾಯಿ ದುಡ್ಡನ್ನ? ಕರ್ಸು. ಎಲ್ಲೋಗಿತ್ತು? ಇವತ್ ಏನ್ ಕೂತ್ಕೊಂಡು ಸತಿ ಸಾವಿತ್ರಿ ಸದ್ಗುಣ ಸಂಪನ್ನೆ ಅಂತ ಮಾತಾಡ್ತಾ ಇದೆಯಲ್ಲ, ಎಲ್ಲೋಗಿತ್ತು ಅವತ್ತು? ಏನಂದ್ರು ನಿಮ್ಮ ಅಕ್ಕ ಅವತ್ತಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಈಗಲೇ ದುಡ್ಡು ಬೇಕು, ಡೀಸೆಲ್ ಕಾಸಿಲ್ಲ, ನಾವು ಶ್ರೀಮಂತದಿಂದ ಬರ್ಬೇಕು. ಯಾಕೆ ಮಾಡಿದ್ರಿ ಡ್ರಾಮಾಗಳನ್ನ ನೀವು? ಯಾಕೆ ಮಾಡಿದ್ರಿ ಡ್ರಾಮಾಗಳನ್ನ? ಏನಿದು ಕೇಳಿಸ್ಕೊತೀವಿ ಅಂತ ಸುಮ್ಮನೆ ಇತ್ತು ಅಂತಂದ್ರೆ ಏನು ಮಾತಾಡ್ಕೊಂಡು ಹೋಗ್ತಾನೆ ಇರೋದಾ? ಮುಚ್ಚಾಯ ಕಂಡಿದ್ದೀನಿ ಬಾಯ್ನ ನೀನು. ಮೇಡಮ್ ನಾನು ಹೇಳ್ತಿರೋದು ಏನು ಗೊತ್ತಾ ಮೇಡಮ್ ನಾನು ಹೇಳ್ತಿಲ್ವಾ? ಅವ್ನು ಯಾವನಿದ್ದಾನೆ ಅವನಿಗೆ ತೊಂದ್ರೆ ನನ್ನಿಂದ ಆಗಿದೆ ಅಂದ್ಮೇಲೆ ಅವ್ನು ಬರ್ಲಿ ಮೇಡಮ್, ಇಲ್ಲಿಗೆ ಬರ್ಲಿ, ಅವನಿಗೆ ಅವ್ನು ನೋವಾಗಿದ್ರೆ ಅವ್ನು ತೊಂದ್ರೆ ಆಗಿದ್ರೆ ಬರ್ಲಿ, ಅವನಿಗೆ ಬರ್ಲಿ ಮೇಡಮ್. ನಾನೇ ಹೇಳ್ತಿದ್ದೀನಲ್ಲ, ಅವ್ರಿಗೆ ನೋವು ಆಗಿದೆ, ನಮ್ಗೆ ತೊಂದ್ರೆ ಆಗಿದೆ ಅಂದ್ರೆ ಬರ್ಲಿ ಅವನು. ನಾನು ಕೇಸ್ ಹಾಕಿರೋದು ನನ್ನ ಮನೆ ಚಿನ್ನ, ನನ್ನ ಮನೆ ದುಡ್ಡು, ರೋಲ್ ಕಾಲ್ ಮಾಡ್ಕೊಂಡು ಬದುಕ್ತಾ ಇಲ್ಲ ನಾನಿಲ್ಲಿ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಬೆವ್ರು ತುರ್ಸಿ ಹೊಲದಲ್ಲಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಿರೋದು. ನಿನ್ನಂತ ಕೆಲಸ ಮಾಡ್ಬಿಟ್ಟು ಚೆನ್ನಾಗ್ ಗೊತ್ತಿದೆ, ಅಲ್ಲ ಅವ್ರಿವ್ರ ಹತ್ರ ಕಿತ್ಕೊಂಡು ತಿಂದಿದ್ದೀರಲ್ಲ, ಅವ್ರಿವ್ರ ಹತ್ರ ಕಿತ್ಕೊಂಡು ತಿಂದಿದ್ದೀರಲ್ಲ ನೀವು. ನಿನ್ನ ಅವ್ವನಿಗೂ ನಿನ್ಗೂ ಹೊಲಿಗೆ ರಕ್ತ ಹಿಡಿದಿರೋದು ಲೋಕರ್ ನನ್ನ ಮಕ್ಕಳ. ನಿಮ್ಮಂತವ್ರಿಂದ ಎಷ್ಟು ಜನ ಮನೆ ಹಾಳಾಗಿರೋದು. ಮೇಡಮ್ ಐ ಆಮ್ ಟೆಲ್ಲಿಂಗ್ ಯು, ಶಿ ಇಸ್ ಎ ಥ್ರೆಟ್ ಟು ದ ಸೊಸೈಟಿ. ಮೇಡಮ್ ನಾನು ಓಪನ್ ಆಗಿ ಹೇಳ್ತೀನಿ ಮೇಡಮ್, ಇವನು ಮಟ್ಟಕ್ಕೆ ಹೇಳ್ದ ಅಲ್ವಾ, ಮಟ್ಟಕ್ಕೆ ಬನ್ನಿ ದುಡ್ಡು ಕೇಳಿದೀರ ಅಂತ ಕೇಳ್ತಾನ. ಇವತ್ತು ಈಗಲೂ ಬನ್ನಿ ಮೇಡಮ್, ನಾನು ಕರ್ಕೊಂಡು ಹೋಗಕ್ ರೆಡಿ ಇದೀನಿ. ನಾನ್ ಕೇಳಿದಿನ ದುಡ್ಡನ್ನ ಬನ್ನಿ ಕೇಳೋಣ ಇವತ್ತೇ. ಇವ್ನು ಅದೇ ಹೇಳ್ತಾನೆ. ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಸ್ಟೇಟ್ ಆಫ್ ಮೈಂಡ್. ಇವಳು ಯಾವುದು ನಾವು ಮುಚ್ಚಿಡದೆ ಹೇಳಿರ್ತೀವಿ ಅದನ್ನ ಇಟ್ಕೋತಾಳೆ, ಅದನ್ನ ಎಣಿತಾಳೆ. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಬಂದು ಇಲ್ಲಿ ಆ ಕಲೆಗಳೆಲ್ಲ ಗೊತ್ತಿರೋದು ನಿನಗ್ ಮಾತ್ರಪ್ಪ, ನಮಗಲ್ಲ. ನಿನ್ಗೆ ಇದ್ರಲ್ಲಿ ಪಳಗ್ಬಿಟ್ಟಿದ್ಯಾ ನೀನು ಪಳಗ್ಬಿಟ್ಟಿದ್ಯಾ ನೀನು. ಲಾಯರ್ಗೆ ಹೇಳ್ಕೊಡ್ತೀಯ ನೀನು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಲಾಯರ್ಗಿಂತ ಹೆಚ್ಚು ನೀನು, ಲಾಯರ್ಗಿಂತ ದೊಡ್ಡ ಮೈಂಡೆಡ್ ನೀನು. ಸೆನ್ಸಿಟೈಸ್ ಮಾಡಬೇಕು ಇಲ್ಲಿ, ಇದಿನ್ನೇನು ಅಲ್ಲ, ಉದ್ದೇಶ ಇಷ್ಟೇ, ಸೆನ್ಸಿಟೈಸ್ ಮಾಡಬೇಕು. ಮೇಡಮ್ ಇವ್ರದ್ದು ಏನು ಗೊತ್ತಾ, ಇವ್ರ ಒಬ್ಬನು ಇವ್ರನ್ನ ಸೇರ್ಕೊಂಡು ಹುಡುಗಿಯರ ಜೀವನ ಹಾಳು ಮಾಡ್ಬೇಕು ಮೇಡಮ್, ಅಷ್ಟೇ ಮೇಡಮ್. ಇದು ಎವಿಡೆನ್ಸ್. ಈಗ ಮಠದಲ್ಲಿ ಹೇಳ್ತಾರಲ್ವಾ, ಈಗ ವಿನಯ್ ಒಂದ್ ನಿಮಿಷ, ವಿನಯ್ ಒಂದ್ ನಿಮಿಷ. ಈಗ ನೀವ್ ಹೇಳಿದ್ರಲ್ಲ ಮಠದ ವಿಚಾರ ಹೇಳಿದ್ರಲ್ಲ ಮ್ಯಾಮ್, ಒಂದ್ ನಿಮಿಷ ಮ್ಯಾಮ್, ಮಠದ ವಿಚಾರ ನೀವ್ ಹೇಳಿದ್ರಲ್ಲ, ನೀವಾಗ್ಲೇ ಏನಂದ್ರಿ, ಅವ್ರ ತಾಯಿ ಮಠಕ್ಕೆ ಹೋದ್ರು, ಅವ್ರಿಗೆ ಕೋರ್ಟು ಕೇಸು ಬೇಕಾಗಿರ್ಲಿಲ್ಲ, ಹಾಗಾಗಿ ಅವ್ರ ತಾಯಿ ಮಠಕ್ಕೆ ಹೋದ್ರು ಅಂತ ನೀವಂದ್ರಿ. ಆದ್ರೆ ವಿನಯ್ ಹೇಳ್ತಿದ್ದಾರೆ ಹೋಗಿದ್ದೇ ನೀವು, FIR ಆಗೋದ್ ಬೇಡ ಅಂತ ಮಠಕ್ಕೆ ಹೋಗಿದ್ದೇ ನೀವು ಅಂತ ಅವ್ರಂದ್ರು. ಯಾರು ಹೋಗಿದ್ ಮಠಕ್ಕೆ? ಹಾಗಾದ್ರೆ ಇಲ್ಲ ಮೇಡಮ್, ನಾನ್ ಹೋಗಿಲ್ಲ, ನಾನ್ ಬರೋದೇ ಇಲ್ಲ ಅಂತಾನೆ ಹೇಳಿದ್ದು. ನಾವು ಲೀಗಲ್ ಆಗಿ ಹೋಗ್ತೀವಿ ಅಂತ ಹೇಳಿದ್ದು. ಕರ್ಸಿ ಮೇಡಮ್, ನಾನು ಅದೇ ಹೇಳ್ತಿರೋದು, ಕರ್ಸಿ ನಾವು ಹೋಗಿದ್ವಾ ಅಂತ ಹೇಳ್ಬಿಟ್ಟು. ಕೇಳಿ ಮೇಡಮ್, ಮಠದಲ್ಲಿ ಇರೋರನ್ನ ಅದನ್ನೇ ಹೇಳ್ತಿರೋದ್ ನಾನು. ನನ್ನ ಮಾತನ್ನು ನೀವು ತಗೋಬೇಡಿ, ಮಠದಲ್ಲಿ ಬನ್ನಿ ಕೇಳ್ಸಿ ಏನ್ ನಡೀತು ಅಂತ ತಿಳ್ಕೊಳ್ಳಿ. ನೀವು ಲೆಡ್ಜರ್ ಏನ್ ಮೇಂಟೈನ್ ಮಾಡಿದಾರೆ, ಏನಾಗಿದೆ ಲೆಡ್ಜರ್ ಅಲ್ಲಿ ತಿಳ್ಕೊಳ್ಳಿ. ಇವಳು ದುಡ್ಡು ಕೇಳಲಿಲ್ಲ ಅಂತ ಹೇಳಿ ಅದೇ ಮೇಡಮ್ ನಾನು ಹೇಳ್ತಿರೋದು, ದುಡ್ಡು ಕೇಳಿದೀನಿ ಅಂತ ಅವ್ರ ಕೈಲಿ ಹೇಳ್ಸಿ ಬನ್ನಿ. ಇವಾಗ್ಲೂ ರೆಡಿ ಇದ್ದೀನಲ್ಲ ನಾನು. 1 crore 1 CR ಈ ಕ್ಷಣವೇ ಬೇಕು ಮೇಡಮ್. ಇವನು
ಹೌದು ಇವನು ಕಾಂಪ್ರಮೈಸ್ ಮಾಡಿ ಕಟ್ಬಿಟ್ಟು ಬಂದಿದ್ನಲ್ಲ ಆ ದುಡ್ಡನ್ನ ಕೇಳಕ್ಕೆ ನಮ್ಮನ್ನ ಆಮೇಲೆ ನೀವು ಇನ್ನೊಂದು ಆರೋಪ ನಾನು ಉತ್ತರನೇ ಕೊಡ್ಲಿಲ್ಲ ಮೇಡಮ್. ಐ ಹ್ಯಾವ್ ಟು ಫಿನಿಶ್ ದಟ್. ಈಗ ಹೇಳಿದ್ರು ಜಮೀನ್ ಬರ್ಸ್ಕೋ ಬಾ ಕೇಳಿದೆ ನಾನು ಅಂತ. ಮೇಡಮ್ ನನ್ನ ಹತ್ರ 7 ಎಕರೆ ಜಮೀನಿದೆ, ನಮ್ಮ ತಾತ ನನ್ನ ಹೆಸರಲ್ಲಿ ಬಿಟ್ಟೋಗಿರೋಂಥದ್ದು. ಆ ಜಮೀನ್ ನೋಡಕ್ಕೆ ಟೈಮ್ ಇಲ್ಲ ನನಗೆ ಕರೆಕ್ಟ್ ಆಗಿ. ನನ್ನ ತೋಟಕ್ಕೆ ನಾನು ಹೋಗಿ ಆಲ್ಮೋಸ್ಟ್ 2 ತಿಂಗಳಾಗಿದೆ. ಈ ವಿಷಯವಾಗಿ ಒಂದ್ ಮಾತು ಹೇಳ್ತೀನಿ. 7 ಎಕರೆ ಜಮೀನು ಇದೆ ನನ್ನ ಹತ್ರ. ಗೌತಮಿ ಕೇಸಲ್ಲಿ ಕಾಂಪ್ಲೆಕ್ಸ್ ಇದೆ, ಆ ಕಾಂಪ್ಲೆಕ್ಸ್ ಅಲ್ಲಿ ಇವ್ನಿಗೆ 7 ಎಕರೆ ಇದ್ದಿದ್ದೆ ಆಗಿದ್ರೆ ಗೌತಮಿ ಹತ್ರ ಇವನು ಸೈಟ್ಗೆ ಏನಕ್ಕೆ ಡಿಮ್ಯಾಂಡ್ ನಾನು ಯಾಕೆ ಇವಳ ಹತ್ರ ಹೋಗ್ಬಿಟ್ಟು ಜಮೀನ್ ಬರ್ಸ್ಕವ ಅಂತನ್ಲಿ? ನನ್ ಜಮೀನೇ ನೋಡಕ್ ನನಗೆ ಟೈಮ್ ಇಲ್ಲ. ಊರಿಂದ ಆಚೆ 2 ಕಿಲೋಮೀಟರ್ 3.5 ಎಕರೆ ಜಮೀನ್ ಇದೆ ನಂದು. ಅದಕ್ಕೆ ಹೋಗಕ್ಕೆ ನನಗೆ ಟೈಮ್ ಇಲ್ಲ. 2 ವರ್ಷ ಆಗಿದೆ ನಾನು ನೋಡೇ ಇಲ್ಲ. ಎಲ್ಲಾರ ಮನೇನೋ ಹಾಳು ಮಾಡಕ್ಕೆ ಟೈಮ್ ಇರ್ತದೆ ಇವಳು ನಿಮಗೆ. ಜಮೀನ್ ನಾನು ಜಮೀನ್ ಬರ್ಸ್ಕವ ಅಂತೀನಿ. 2 ಎಕರೆ 3 ಎಕರೆ ಇರಬೇಕು ಇವಳಿಗೆ. ಇವಳ ಜಮೀನ್ ನಾನೇ ಕೇಳ್ತಿದ್ದೆ. ಅಕ್ಕ ಒಬ್ಳು ಅವಳೆ, ಶಿ ಇಸ್ ದ ಮಾಸ್ಟರ್ ಮೈಂಡ್. ಒಂದು ಗಾದೆಯನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮೇಡಮ್. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ನೆನ್ಪಿಟ್ಕೊಳ್ಳಿ ಗಂಡು ಮಕ್ಕಳ ಯಾರ್ಯಾರು ನೋಡ್ತಾ ಇದ್ದೀರಿ ಇದನ್ನ. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಆ ಗಾದೆಯ ಅರ್ಥ ನನಗೆ ಇವ್ರನ್ನ ನೋಡಿದ್ಮೇಲೆ ಗೊತ್ತಾಯ್ತು. ಗಾದೆ ಯಾಕೆ ಮಾಡಿದ್ದಾರೆ ಗುರು ಹಿರಿಯರು, ಏನಕ್ಕೆ ಸಮಾಜದಲ್ಲಿ ಗಾದೆ ಇದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯ್ತು. ನೀವು ತಿಳ್ಕೋಬೇಕು ಇದನ್ನ. ಇಂಥವರಿಂದ ದೂರ ಇರಬೇಕು. ಬರೀ ಬ್ಯಾಕ್ ಗ್ರೌಂಡ್ ಚೆಕ್ ಅಲ್ಲ, ಮದುವೆಯಾಗಿ 1 ವಾರಕ್ಕೆ ಏನೇನೆಲ್ಲ ಮಾಡಬಹುದು, ಏನೇನೆಲ್ಲ ಇವರು ಸ್ವೇಚ್ಛಾಚಾರಕ್ಕೆ ಏನೇನೆಲ್ಲ ಇವರು ಬಳಸ್ಕೋಬಹುದು ಅನ್ನೋದಕ್ಕೆ ನಾನು ಜ್ವಲಂತ ಉದಾಹರಣೆಯಾಗಿ ಕೂತಿದ್ದೀನಿ ನಿಮ್ಗಳ ಮುಂದೆ. ಯಾರು ಇಂಥವರ ಬಲೆಗೆ ಬೀಳಬೇಡಿ. I'm repeating it. ಯಾರು ಬೀಳಬೇಡಿ ಬಲೆಗಳಿಗೆ. ಹೆಣ್ಣ ಇವಳು, ಹೆಣ್ಣಿನ ರೂಪದಲ್ಲಿ ಇರುವ ಹೆಮ್ಮಾರಿ. ನನ್ನ ಬಗ್ಗೆನೂ ಬೊಗಳ್ಕೊತಾಳೆ, ಬೊಗಳ್ಕೊಳ್ಳಿ. ಇವಳಿಗೆ ಭೇಟಿ ಕೊಟ್ಟವಳು ಬಂದ್ಬಿಟ್ಟು ನನ್ಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಬರ್ಬೇಕಮ್ಮ ಕೋರ್ಟ್ಗೆ, ಬಮ್ಮ ಎವಿಡೆನ್ಸ್ ತಗೊಂಡು. ನೀನಲ್ಲಿ ಮೀಡಿಯೇಷನ್ ಸೆಂಟರ್ಗೆ ಬರಲ್ಲ, ನೀನಲ್ಲಿ ಕಾನ್ಸಲೇಷನ್ಗೆ ನಿನಗೆ ಬೇಕಾದಾಗ ಹೋಗ್ತೀಯಾ, ಆಮೇಲೆ ನಿನಗೆ ಬೇಕಾದ ಲಾಯರ್ ಕರ್ಕೊಂಡು ಬೇಕಾದ ಟೈಮಿಗೆ ಬರ್ತೀಯಾ. ಮಠಕ್ಕೆ ಕರ್ಕ ಬಂದಲ್ಲೇ ಲಾಯರ್ಗಳನ್ನ ನೀನು. ಮಠದಲ್ಲಿ ಕೂತ್ಕೊಂಡು ಲಾಯರ್ 2 ಲಾಯರ್ಗಳನ್ನ ಕೂರಿಸ್ಕೊಂಡು ಆ ಕಡೆಗೊಬ್ರು ಈ ಕಡೆಗೊಬ್ರು ಕೂರಿಸ್ಕೊಂಡು ನೀವು ನಿಮ್ಮಿಂದ ಮೋಸ ಹೋಗಿದಾರಲ್ಲಪ್ಪ ಹೆಣ್ಮಕ್ಳು. ಅವ್ರ ತರನೇ ನಾನು ಮೋಸ ಹೋಗ್ತೀನಿ. ದುಡ್ಡು ಇರ್ಬೇಕು ಅಂದ್ಬಿಟ್ಟು ಕರ್ಕ ಬಂದಿದ್ದು. ಯಾರದು ವಂಚನೆ? ನನ್ನ ಹಳೆಯ ವಿಚಾರವನ್ನ ಇಟ್ಟುಕೊಂಡು ಅದರ ಬೇಸ್ ಮೇಲೆ ಎಲ್ಲವನ್ನು ಪ್ರೀ ಪ್ಲಾನ್ ಮಾಡಿದವಳು ನೀನು ಹಾಗೂ ನಿನ್ನ ಕುಟುಂಬ. ಐ ಆಮ್ ರಿಪೀಟಿಂಗ್ ಇಟ್. ನೀನು ಮತ್ತು ನಿನ್ನ ಕುಟುಂಬ ವರ್ಗದವರು ಏನಿದ್ದೀರಿ ಅದಕ್ಕೆ ನಿಮ್ಮ ಪಟಾಲ ಮುಂದಿದ್ದಾವೆ. ಟೋಪಿ ಹಾಕೊಳ್ಳೋಣ ಬಾ. ಇನ್ನೊಂದಷ್ಟು ಜನ ವಿನಯ್ ಒಂದ್ ನಿಮಿಷ. ವಿನಯ್ ಒಂದ್ ನಿಮಿಷ. ಮ್ಯಾಮ್, ನೀವು ಆಗ್ಲೇ ಬೆಳಗ್ಗೆಯಿಂದಾನು ಹೇಳ್ತಾ ಇದ್ರಿ, ನೀವು ಹೇಳುವಂತಹ ಟೈಮ್ನಲ್ಲಿ ಈ ಹಳೆಯ 2 ಕೇಸ್ಗಳ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಮದುವೆ ಮುಂಚೆ ಕೊಟ್ಟಿರ್ಲಿಲ್ಲ, ಮದುವೆ ಮುಂಚೆ ಹೇಳಿರ್ಲಿಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನಾನು ಮದುವೆ ಮನೆಯಿಂದ ಎದ್ದು ಕಂಪ್ಲೀಟ್ ಮಾಹಿತಿಯನ್ನ ಮದುವೆ ಮುಂಚೆ ನಿಮ್ಗೆ ಹೇಳಿದ್ರಂತೆ ಅವ್ರು. ಹೌದಾ? ಯಾರ್ ಮದ್ವೆ ಆಗ್ತಾರೆ ಇವ್ರು? ಈ ತರ ಹುಡುಗಿ ಮಾಡಿರೋದ್ ನೋಡಿದ್ರೆ ಯಾವ ಮನೆ ಹೆಣ್ಮಕ್ಳು ಕೊಡ್ತಾರೆ ಇವ್ನಿಗೆ ಲೋಫರ್? ನನ್ನ ಆಮೇಲೆ ಗೌತಮಿ ಹಿರೇಮಠ್ ಕೇಸಲ್ಲಿ ನಂದು ಯಾವುದೂ ತಪ್ಪಿಲ್ಲ, ಅವ್ರ ಮನೆಯವರೇ. ನನಗೂ ನಾಲ್ಗೆ ಇದೆ, ನನಗೂ ಬಾಯಿ ಬರುತ್ತೆ. ಏನ್ ಮೇಡಮ್ ಇದು? ನನ್ನನ್ನ ಕರ್ಸ್ಕೊಂಡು ಕೂರಿಸ್ಕೊಂಡು ನೀವು ಇವಳಿಗೆ ಅನ್ಪಾರ್ಲಿಮೆಂಟ್ ಯೂಸ್ ಮಾಡೋದಕ್ಕೆ ನೀವು ಬಿಡ್ತಾ ಇದ್ದೀರಾ? ಹೌ ಇಸ್ ದಿಸ್ ಪಾಸಿಬಲ್? ಇಸ್ ದಿಸ್ ಅ ಫ್ರೀಡಮ್? ಇಸ್ ದಿಸ್ ಅ ಪ್ರೆಸ್ ಡೆಮಾಕ್ರಸಿ? ಇದೇನಾ ಎಥಿಕ್ಸ್ ಇದು? ಇವಳು ಬೇಕಾದ್ರೆ ಏನ್ ಬೇಕಾದ್ರೂ ಸಂಸ್ಕೃತ ಪದಗಳನ್ನ ಬಳಸಬಹುದು, ನಮಗ್ ನಾಲ್ಗೆ ಇಲ್ವಾ? ನಾವು ಬಳಸಬಾರ್ದಾ? ಇವಳ ಅವಳು ಲೋಫರ್ ಅನ್ನೋದಕ್ಕೆ ನನಗೆ ರೈಟ್ಸ್ ಇದೆ. ಇವಳಿಗೆ ಅಷ್ಟು ತಾಕತ್ತಿದ್ದವಳು ಬರ್ಬೇಕು ಇವಳು ಅವಳು ಮೇಡಮ್ ಮಾತಾಡೋದಕ್ಕೆ. ನನಗೂ ಬರುತ್ತೆ. ಇವನ್ ಐ ಹ್ಯಾವ್ ದ ವರ್ಡ್ಸ್. ಮಾತಾಡ್ತಾ ಇದ್ದೀನಿ ನಾನು. ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಮರು ಉತ್ತರಕ್ಕೆ ಇವಳ ಬಳಿ ಉತ್ತರ ಇಲ್ಲ, ಸಾಕ್ಷಿಗಳಿಲ್ಲ. ನನ್ನ ಮರು ಉತ್ತರಕ್ಕೆ ಹುಡುಕ್ತಾ ಇರೋ ದಾರಿ ಯಾವುದು? ಅನ್ಪಾರ್ಲಿಮೆಂಟರಿ ವರ್ಡ್ಸ್. ಮಾತಾಡದೆ ಬಾಯಿ ಮುಚ್ಕೊಂಡ್ ಕೂತಿದ್ದೀನಾ ಏನಪ್ಪಾ? ಈಗ ಮಾತಾಡ್ತಾರ ಕೇಳಿಸ್ಕೊತಾ ಇಲ್ವಿಲ್ಲ ಅಲ್ಲಿ? ಸುಳ್ಳು ಸುಳ್ಳು ಸುಳ್ಳು. ಯಾಕೆ ಗೊತ್ತಿರ್ಲಿಲ್ಲ? ಹೇಳಿರ್ಲಿಲ್ವಾ ಅಲ್ಲಿ? ಕೇಳಿಸ್ಕೊಂಡಿರ್ಲಿಲ್ವಾ? ಅಯ್ಯೋ ಅಕ್ಕ ಜನ ಸಾಲ ಅಂತಾರೆ, ನಮಗ್ ಗೊತ್ತಿಲ್ವಾ ಎಷ್ಟು ವರ್ಷ ಹಳೇದು ಅದು? ನಮ್ಗೂ ಗೊತ್ತು. ಹುಡಿಯಕ್ಕ ಅದ್ರಲ್ಲಿ ಏನಂತೆ, ನಮ್ ಹುಡುಗಿಗೂ ಎಂಗೇಜ್ಮೆಂಟ್ ಆಗಿತ್ತಲ್ವಾ, ನಮ್ ಹುಡುಗಿಗೂ ಇನ್ವಿಟೇಷನ್ ಪ್ರಿಂಟ್ ಆಗಿತ್ತಲ್ವಾ, ನಾವೇನಾದ್ರು ಅಂದಿದ್ವ ಅದನ್ನ ಒಲಿ ಬಿಡಿ, ಅದ್ಯಾಕೆ ಬೇಜಾರ್ ಮಾಡ್ಕೊತೀರಿ? ಅವೆಲ್ಲ ಇದ್ದಿದ್ದೆ ಹೋಯ್ತದೆ. ಇದೆಯಪ್ಪ ನಿನ್ನ ಹತ್ರ ಎವಿಡೆನ್ಸ್? ನಾವ್ ಅಂದಿರೋದು ಇದೆಯಾ ನಿನ್ನ ಹತ್ರ ಎವಿಡೆನ್ಸ್? ಬಂದಿದ್ದು ಬಂದಿಲ್ಲ ಅಂದ್ರೆ ಅದು ನಾಲ್ಗೆ ಎಲ್ಲ ಬೇರೆ ಇನ್ನೇನೋ ಇರಬೇಕು ಮೋಸ್ಟ್ಲಿ. ಮಾಡ್ಬಿಟ್ಟು ಅಲ್ಪ ಕೆಲಸ ಕೂತಿದ್ಯಲ್ಲ, ನೀನ್ ಮನುಷ್ಯನೇ ಅಲ್ಲ ನೀನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.